ರೈತ 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 ಅನ್ನ ಕೊಡುವ ದಾತ ಜೀತ ಜೀತ ಜೀತ. ಸರ್ ನಮಸ್ಕಾರ. ನಮಸ್ತೆ ಸರ್ ನಿಮ್ಮ ಹೆಸರು? ದೇವರಾಜು. ಯಾವ ಊರು ಸರ್? ನಿಮ್ಮ ವಿಳಾಸ ಸ್ವಲ್ಪ ತಿಳಿಸ್ಕೊಡಿ ಎಲ್ಲರಿಗೂ. ಓಬಳಾಪುರ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಸರ್ ನೀವು ಬೆಳೆದಿರೋ ಬೆಳೆ ಹೆಸರು ಎಲ್ಲ? ಭಗವಾನ್ ಅಂತ ಹೇಳಿ. ದಾಳಿಂಬೆ ಭಗವಾ ವೆರೈಟಿ. ಹಾಂ, ಭಗವಾನ್. ಎಲ್ಲಿ ಸರ್ ತಂದಿದ್ದೆಲ್ಲ ಇದನ್ನೆಲ್ಲ? ಇಲ್ಲೇ ನಮ್ಮ ಫ್ರೆಂಡ್ ತೋಟದಲ್ಲೇ ಬೂಟಿ ಮಾಡ್ತಿದ್ವಿ. ಹಾಂ, ಅಲ್ಲೇ ಕಟ್ಟಿ ನಾವು ಬೂಟಿ ಮಾಡಿದ್ವಿ. ಸರ್ ಇದು ಟಿಶ್ಯುಕಲ್ಚರ್ ಬರುತ್ತಲ್ಲ, ಗೂಟಿಗೂ ಟಿಶ್ಯುಕಲ್ಚರ್ಗೂ ವ್ಯತ್ಯಾಸ? ಕಲ್ಚರು ಒಂದು ಸ್ವಲ್ಪ ರೋಗ ಅಂತ ಹೇಳ್ತಾರೆ. ಹಾಂ, ಬಟ್ ಬೂಟಿ ಬೆಟರ್. ಗೂಟಿ ಬೆಟರ್. ಸರ್ ಇದು ದಾಳಿಂಬೆ ಎಲ್ಲ ಇದು ವ್ಯವಸಾಯ ಮಾಡ್ಕೊಂತ ಮುಂಚೆ ಭೂಮಿ ಸಿದ್ಧತೆ ಎಲ್ಲ ಹೆಂಗೆ ಮಾಡ್ಕೋಬೇಕು? ಭೂಮಿ ಸಿದ್ಧತೆ ಎಲ್ಲನೂ ನಾವೇನು ಜಾಸ್ತಿ ಏನು ಮಾಡಲಿಲ್ಲ. ಗುಂಡಿ ಮಾಡಿಬಿಟ್ಟು ಡ್ರಿಪ್ ಮಾಡ್ಕೊಂಡು. ಹಾಂ ಸರ್, ನೀವು ಮಾಡಿರೋದು ಯಾವುದು ದಾಯ? ನಾವು ದಾಯ ಅಂತ ಏನಿಲ್ಲ ಸರ್, ಇದು ಮಿಕ್ಸ್ ಇದೆಯಲ್ಲ, ಹಾಂ, ಹುಣಸೆ ತೆಂಗು, ಹಾಂ, ಅದರಿಂದನೇ ಸೆಂಟ್ರಿಗೆ ದಾಯ ಮಾಡಿರೋದು. ನೀರಿನ ವ್ಯವಸ್ಥೆ ಎಲ್ಲ ಏನು ಮಾಡ್ಕೊಂಡು ಡ್ರಿಪ್ ಎಲ್ಲ? ಹಾಂ, ಡ್ರಿಪ್ ಎಲ್ಲ. ಸರ್ ಇದರಲ್ಲಿ ದಾಳಿಂಬೆಯಲ್ಲಿ ಬೆಳೆಯೋಕ್ಕೆ ಜಾಸ್ತಿ ಜನ ಎದುರುತ್ತಾರಲ್ಲ ರೈತರುಗಳು, ಏನಕ್ಕೆ ಸರ್ ಇದರಲ್ಲಿ? ಇದು ದಾಳಿಂಬೆ ಅಂದರೆ ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ ಹೆದರ್ತಾರೆ. ಹಾಂ, ಜಾಸ್ತಿ ಮೇಂಟೆನೆನ್ಸ್ ಅಂತ, ಮತ್ತು ರೋಗ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೆದರ್ತಾರೆ. ಈ ಬಡವರು ಅವರೆಲ್ಲ ಯೋಚನೆ ಮಾಡೋದು ಏನಂದರೆ ದೊಡ್ಡ ಬೆಳೆ ಇದು, ಅದು ಬಂಡವಾಳ ಜಾಸ್ತಿ ಹಾಕಬೇಕು ಅಂತ ಹೇಳ್ಬಿಟ್ಟು ಹೆದರ್ತಾರೆ. ಸೊ ಅದರಿಂದನೇ ಇದು ಆ ಥರ ಏನಿಲ್ಲ, ಮಾಡ್ಬೋದು, ತೊಂದರೆ ಏನಿಲ್ಲ. ತೋಟಕ್ಕೆ ಡಾಕ್ಟ್ರು ವ್ಯವಸ್ಥೆ ಎಲ್ಲ ಇಟ್ಕೊಂಡು? ಇದೆ ಡಾಕ್ಟರ್ ವ್ಯವಸ್ಥೆ ಇದೆ. ಬಸವರಾಜ್ ಅಂತಂದೇಳಿ ಬರ್ತಾರೆ, ಅವರು ಹಿರಿಯೂರಿಂದ ಬರ್ತಾರೆ. ಅವರು ತಿಂಗಳಿಗೆ ಒಂದು ಸರಿ ಬರ್ತಾರೆ. ಹಾಂ, ಅವರು ಬಂದಾಗೆಲ್ಲ ಔಷಧಿ ಗೊಬ್ಬರ ಅದೆಲ್ಲ ಹೇಳಿ ಹೋಗ್ತಾರೆ. ಅದನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀವಿ. ಅವ್ರು ಬಂದಿದ್ದಟ್ಟು ಚೆನ್ನಾಗೈತೆ ಬೆಳೆ, ಒಳ್ಳೆ ಇಳುವರಿ ಇತ್ತು. ಮುಂಚೆ ಇಷ್ಟೇ ಇರಲಿಲ್ಲ, ಮುಂಚೆ ಇಳುವರಿ ಕಡಿಮೆ ಇತ್ತು. ಫರ್ಟಿಲೈಸರ್ ಅವರು ಮಲ್ಟಿಪ್ಲೆಕ್ಸ್ ಕಂಪ್ನಿ ಕಡೆಯಿಂದ ಬರ್ತಾರೆ. ಹಾಂ ಸರ್, ಅದರಿಂದನ ಅವರು ರೆಫರ್ ಮಾಡಿದ್ದು ಔಷಧಿ ಗೊಬ್ಬರಗಳೆಲ್ಲನ ಹಾಕಿದ್ರಿಂದ ಚೆನ್ನಾಗಿ ಇಳುವರಿ ಬಂದಿತ್ತು. ಮುಂಚೆ ಎಲ್ಲಕ್ಕೂ ಅವರು ಡಾಕ್ಟ್ರು ಬಂದಾಗ ಇದು ಮಾಡೋಕ್ಕಿರೋದಕ್ಕೂ ವ್ಯತ್ಯಾಸ ಇದೆಯಾ? ಫೇಲ್ ಆಗಿದ್ವು, 2 ಬೆಳೆ ನಮ್ಮ ಫೇಲ್ ಇತ್ತು. ಬಟ್ ಅವ್ರು ಬಂದ್ಮೇಲೆ ಚೆನ್ನಾಗಿದೆ. ಈಗ ಏನು ಹೇಳ್ತಿದ್ದೀರ ಅಂದರೆ ಅವ್ರು ಬಂದಾಗಿಂದಾನೆ ಸ್ವಲ್ಪ ಚೆನ್ನಾಗಿ ಉತ್ತಮವಾಗಿದೆ. ಹಾಂ, ಹೌದು, ಒಳ್ಳೆ ಇಳುವರಿ ಪಡೆದಿದ್ದೀರಾ. ಇಳುವರಿ ಇತ್ತು. ಈಗ ಗೊಬ್ಬರ ಏನೇನು ಕೊಡ್ತೀರಾ ಸರ್? ಗೊಬ್ಬರ 52-34, ಹ್ಞೂ, ಮತ್ತು ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಅನ್ನಪೂರ್ಣ ಅಂತ ಹೇಳ್ಬಿಟ್ಟು ಅವರು ಇದರಿಂದನೇ ಐತೆ ಒಂದು ಕಂಪ್ನಿ ಕಡೆಯಿಂದ. ಅನ್ನಪೂರ್ಣ 10-26, DAP, ಪೊಟ್ಯಾಶು ಎಲ್ಲ ಗೊಬ್ಬರ ರೆಫರ್ ಮಾಡಿದವೆಲ್ಲ ಹಾಕಿದ್ವಿ. ಚೆನ್ನಾಗಿ ಬಂದಿದೆ, ಒಳ್ಳೆ ಇಳುವರಿ ಬಂದಿದೆ. ಒಳ್ಳೆ ಇಳುವರಿ. ರೈತರು ಏನಕ್ಕೆ ಮೋಸ ಹೋಗ್ತವ್ರೆ ಅಂದರೆ ಗೊತ್ತಿರಲ್ಲ, ಸುಮ್ಮನೆ ಏನೋ ಮಾಡ್ದಂಗೆ ಅವ್ರು ಯಾವುದೋ ತಂದು ಔಷಧಿ ತಂದು ಹೊಡೆಯೋದು, ಹಂಗಾಗಿ ಹಾಳಾಗ್ತಿದೆ. ಬಟ್ ಅವ್ರು ಡಾಕ್ಟ್ರ್ ಇದ್ದರೆ ಒಳ್ಳೆ ಇಳುವರಿ ತೆಗಿಬೋದು. ನೀವೆಲ್ಲ ಗೊಬ್ಬರ ತರೋದು ಎಲ್ಲಿ ಸರ್ ಎಲ್ಲ? ನಾವು ಜೇಜಹಳ್ಳಿ ಅಂತಂದು ಇಲ್ಲಿ ಜೋಗನಹಳ್ಳಿ, ಅಲ್ಲಿ ಶ್ರೀರಂಗ ಆಗ್ರೋದಲ್ಲಿ ತರ್ತೀವಿ. ಹ್ಞೂ, ಒಳ್ಳೆ ಗೊಬ್ಬರ, ಒಳ್ಳೆ ಔಷಧಿ ಎಲ್ಲ ಅಲ್ಲಿ ಸಿಗುತ್ತೆ, ತರ್ತೀವಿ. ಎಲ್ಲ ಅಲ್ಲೇ ನೀಡ್ತಾರೆ ನಿಮಗೆಲ್ಲ? ಹೌದೌದು. ಇದರಲ್ಲಿ ಹೆಚ್ಚಾಗಿ ರೋಗ ಬರ್ತವಲ್ಲ, ಅದು ಯಾವ್ಯಾವು? ಬ್ಲೈಟು ಮತ್ತು ಕೊಳೆ ರೋಗ, ಮತ್ತು ಡ್ರೈ ಬ್ಯಾಕ್ ಅಂತ ಬರುತ್ತೆ. ಡ್ರೈ ಬ್ಯಾಕ್ ಬಂದರೆ ಗಿಡ ಅಲ್ಲಿಗೆ ಹೋಗ್ಬಿಡುತ್ತೆ, ಅದು ಇರಲ್ಲ. ಅದೇನೇ ಇದು ಮಾಡೋಕ್ಕೋದ್ರೂ ಕಂಟ್ರೋಲ್ ಆಗೋಲ್ಲ, ಡ್ರೈ ಬ್ಯಾಕ್ ಹೋಗುತ್ತೆ. ಅದೇ ಜಾಸ್ತಿ ರೈತರನ್ನ ಕಾಡ್ತಾ ಇರೋದು, ಅದೊಂದೇ. ಬ್ಲೈಟೂ ಬರುತ್ತೆ, ಗಾಳಿ ಅವಾಯ್ಡ್ ಮಾಡಿದಷ್ಟು ರೋಗ ಕಡಿಮೆ. ಬ್ಲೈಟ್ ಅಂದ್ರೆ ಏನು ಸರ್ ಅದು? ಬ್ಲೈಟ್ ಅಂದರೆ ಮಚ್ಚೆ ಬರುತ್ತಲ್ಲ. ಡ್ರೈ ಬ್ಯಾಕ್ ಅಂದರೆ? ಡ್ರೈ ಬ್ಯಾಕ್ ಅಂದರೆ ಇದೆ, 1-2 ಗಿಡ ಇದ್ದಾವೆ. ತೋರಿಸ್ರಿ ಅದು. ಹಾಂ, ತೋರಿಸಿ. ಡ್ರೈ ಬ್ಯಾಕ್ ಗಿಡ ಅಂದರೆ ಇದೇನೆ, ಇದು ಮಣ್ಣಿಂದ ಬರೋದು. ಮಣ್ಣಲ್ಲಿರೋ ಫಂಗಸ್ಸಿಂದನೇ ಡ್ರೈ ಬ್ಯಾಕ್ ಬರುತ್ತೆ. ರೈತರು ಏನು ಮಾಡ್ತಾರೆ ಅಂದರೆ ಬುಡಕ್ಕೆ ನೀರು ಕೊಡ್ತಾರೆ. ಬುಡಕ್ಕೆ ನೀರು ಕೊಡೋದ್ರಿಂದ ಪಳಿತಾ ಬರುತ್ತೆ. ಇಲ್ಲಿಂದ ಫುಡ್ ಸಪ್ಲೈ ಆಗುತ್ತಲ್ಲ, ಒಂದೊಂದೇ ಕೊನೆ ಒಣಗ್ತಾ ಬರುತ್ತೆ. ಇದು ಒಣಗಿದ ಮೇಲೆ ಡ್ರೈ ಬ್ಯಾಕ್ ಅಂತಂದು ಗಿಡ ಕನ್ಸಲ್ಟ್ ಮಾಡ್ತೀವಿ. ಮಳೆ ಬಂದು ನೀರು ಹೋಗುತ್ತಲ್ಲ, ಮಣ್ಣಿನ ಜೊತೆಗೆ ಹೋಗುತ್ತೆ, ಮಣ್ಣಲ್ಲೇ ಬರೋದಲ್ಲ ಇದು. ಮತ್ತೆ ಬೇರೆ ಗಿಡಕ್ಕೂ ರೋಗ ಹರಡುತ್ತದೆ? ಹರಡುತ್ತೆ. ಮತ್ತೆ ಈಗ ಅವಾಯ್ಡ್ ಮಾಡೋದು ಹೆಂಗೆ ಸರ್ ಇದೆಲ್ಲ? ಅವಾಯ್ಡ್ ಮಾಡೋದಂದರೆ ಗಿಡ ಇಡೋದಕ್ಕಿಂತ ಮುಂಚೆ ಟ್ರೈಕೋಡರ್ಮಾ, ಸುಡೋಮೋನಾಸು ಅವನ್ನೆಲ್ಲ ಹಾಕ್ಬಿಟ್ಟು ಗುಂಡಿಗೆ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಈಗ ಎರೆಹುಳು ಗೊಬ್ಬರ, ಅನ್ನಪೂರ್ಣ ಅಂತ ಬರುತ್ತೆ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಪ್ಲಾಂಟೇಷನ್ ಮಾಡಿದರೆ ಚೆನ್ನಾಗಿ ಡ್ರೈ ಬ್ಯಾಕ್ ಕಂಟ್ರೋಲ್ ಮಾಡ್ಬೋದು. ಫುಲ್ಲು ಹೋಗುತ್ತೆ ಅಂತ ಹೇಳಲ್ಲ, ಕಂಟ್ರೋಲ್ ಮಾಡಿ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊಳೆ ರೋಗ ಅಂದರೆ ಇದೇನೆ. ಕೊಳೆ ರೋಗ ಅಂತ ಕೇಳ್ತಿದ್ರಲ್ಲ, ಕೊಳೆ ರೋಗದ ಕಾಯಿ ಅಂದರೆ ಇದೇನೆ. ಇದು ಫುಲ್ ಕೊಳ್ತೋಗ್ಬಿಡುತ್ತೆ. ಕೊಳೆ ರೋಗ ಸ್ಟಾರ್ಟಿಂಗ್ ಮೂತಿಯಿಂದ ಸ್ಟಾರ್ಟ್ ಆಗ್ಬಿಟ್ಟು ಕೊಳ್ತೋಗುತ್ತೆ. ಇದು ಏನಕ್ಕಾಗುತ್ತೆ ಅಂತಂದರೆ ನೀರು ಜಾಸ್ತಿ ನಿಲ್ಲೋದ್ರಿಂದ ಆಗುತ್ತೆ, ನೀರು ಗಿಡಕ್ಕೆ ಜಾಸ್ತಿ ಕೊಡೋದ್ರಿಂದನೂ ಆಗುತ್ತೆ. ಮತ್ತು ಮಳೆ ನೀರಾಗಲಿ ರೈತರು ಏನು ಮಾಡ್ತಾರೆ, ಬುಡಕ್ಕೆ ಅರ್ಥ ಬಿಡ್ತಾರೆ ನೀರು. ಹಂಗೆ ಕೊಡಬಾರ್ದು. ಹಂಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಥರ ರೋಗಗಳು ಸ್ಟಾರ್ಟ್ ಆಗ್ತವೆ. ಮಳೆ ನೀರು ಬಂದವು ಇಲ್ಲ, ನಾವು ಬಿಡೋ ನೀರು ಬೆಡ್ ಹೈಟ್ ಮಾಡಬೇಕು. ಬೆಡ್ ಹೈಟ್ ಮಾಡಿಬಿಟ್ಟು ಆಮೇಲೆ ಮಳೆ ನೀರು ಬಂದವು ಹೊರಗಡೆ ಹೋಗ್ಬೇಕು. ಆ ಥರ ಮಾಡ್ಕೊಂಡ್ರೆ ಕೊಳೆ ರೋಗ ಕಂಟ್ರೋಲ್ ಮಾಡ್ಬೋದು. ಇದು ವಾಟರ್ ಶೂಟ್ ಅಂತಂದೇಳಿ, ಇದು ವಾಟರ್ ಶೂಟು ಇದು ಬರ್ತಾನೆ ಇರ್ತೈತಿ. ಇದನ್ನು ತೆಗಿತಾ ಇರಬೇಕು. ಇದೇನು ಮಾಡುತ್ತೆ ಅಂದರೆ
ಈ ಗಿಡಕ್ಕೆ ಹೋಗೋ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಇದೇ ತಗೊಳುತ್ತೆ. ಈಗ ತಗೊಳೋದ್ರಿಂದ ಗಿಡ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ, ಕಾಯಿ ಸೈಜ್ ಆಗಲ್ಲ. ಅದರಿಂದನೇ ಇದು ಇಷ್ಟು ಆಗ್ತಿದ್ದಂಗೆ ಕಟ್ ಮಾಡ್ಬೇಕು, ಇಲ್ಲಾಂದರೆ ಕೈಯಲ್ಲಿ ಈ ಥರ ಕಿತ್ತಾಗ್ತಾ ಇರಬೇಕು. ಈ ಥರ ತೆಕ್ಕೊಳ್ತಾ ಇದ್ದರೆ ಒಳ್ಳೆ ಗ್ರೋತ್ ಆಗುತ್ತೆ, ಮೇಲಿನ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ಥರ ತೆಗಿತಾ ಇರ್ಬೇಕು ಇದನ್ನು. ಆಗಲೇ ಹೇಳಿದ್ನಲ್ಲ, ಕೊಳೆ ರೋಗ ಬರುತ್ತೆ ನೀರು ಹತ್ರಕ್ಕೆ ಕೊಡ್ತೀರಾ ಅಂತಂದೇಳಿ. ಇಲ್ಲಿ ಹತ್ರಕ್ಕೆ ಕೊಡೋದ್ರಿಂದನೇ ಕೊಳೆ ರೋಗನೂ ಬರುತ್ತೆ ಮತ್ತು ಡ್ರೈ ಬ್ಯಾಕ್ ಬರುತ್ತೆ. ದೂರಕ್ಕೆ ಕೊಡೋದ್ರಿಂದನ ಬೇರೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಬೇರು ಹುಡಿಕೊಂಡು ಬರ್ತವೆ, ನೀರು ಆಹಾರ ಅದೇನಿದ್ರೂ ಹುಡಿಕೊಂಬರ್ತವೆ ಬೇರುಗಳು. ಬೇರು ಚೆನ್ನಾಗಿ ಹುಡಿಕೊಂಬಂದರೆ ಗಿಡನೂ ಡೆವಲಪ್ಮೆಂಟ್ ಆಗುತ್ತೆ. ಬೇರು ಹೆಂಗೆ ಬೆಳಿತೈತೆ ಗಿಡನೂ ಹಂಗೆ ಬೆಳೀತಾ ಹೋಗುತ್ತೆ. ಇದು ಸೂರ್ಯನ ಕಿರಣ ಜಾಸ್ತಿ ಬಿದ್ದಾಗ ಸನ್ಬರ್ನ್ ಆಗುತ್ತೆ. ಇದು ಸನ್ಬರ್ನ್ ಆಗಬಾರ್ದು ಅಂದರೆ ಮೇಲೆ ಸನ್ನೆಟ್ ಅಂತ ಹಾಕ್ತಾರೆ, ಬಟ್ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅವ್ರು ಹಾಕ್ತಾರೆ. ನಾವೇನು ಆ ಥರ ಏನಿಲ್ಲ, ಇಲ್ಲೇ ಲೋಕಲಲ್ಲಿ ಮಾರೋದ್ರಿಂದ ಆ ಥರ ಏನಿಲ್ಲ. ಅದು ಹಾಕ್ಸೋದ್ರಿಂದ ಭಾಳ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದು ಹಾಕ್ಸೋದ್ರಿಂದ ಭಾಳ ಎಕ್ಸ್ಪೆನ್ಸಿವು. ಅದಕ್ಕೋಸ್ಕರ ನಾವು ಆ ಥರ ಏನೂ ಮಾಡಿಲ್ಲ. ಇದನ್ನು ನಾವು ಬೇಕು ಅಂದರೆ ಈ ಹಸಿನ ಗಂಜು ಬರುತ್ತಲ್ಲ, ಅದನ್ನು ಬುಡಕ್ಕೆ ಕೊಡೋದ್ರಿಂದ ಈ ಥರ ಚಿಗುರು ಬರುತ್ತೆ. ಈ ಥರ ಚಿಗುರು ಬಂದರೆ ಇದು ಮುಚ್ಕೊಂಡಾಗ ಸನ್ಬರ್ನ್ ಕಡಿಮೆ ಆಗುತ್ತೆ. ಕಾಯಿ ಓಪನ್ ಆಗ್ತಾಯಿದೆ. ಕಾಯಿ ಓಪನ್ ಆಗೋ ಕಾರಣ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಗಿಡದಲ್ಲಿ ಕಡಿಮೆ ಆಗಿದೆ ಅಂತಂದು ಅರ್ಥ. ಇದಕ್ಕೀಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಳೆ ಜಾಸ್ತಿ ಆದರೆ ಈ ಥರ ಆಗುತ್ತೆ. ಮಳೆ ಜಾಸ್ತಿ ಆದಾಗ ಒಂಚೂರು ಗಿಡಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಕೊಡಬೇಕು. ಕೊಟ್ಟಾಗ ಈ ಥರ ಕಂಟ್ರೋಲ್ ಮಾಡ್ಬೋದು ಇದನ್ನು. ಸರ್, ಇದು ದಾಳಿಂಬೆದು ಮಾರ್ಕೆಟಿಂಗ್ ಎಲ್ಲ ವ್ಯವಸ್ಥೆ ಹೆಂಗೆ? ಮಾರ್ಕೆಟಿಂಗ್ ಅಂದರೆ ಈಗ ನಾವು ಬೆಂಗಳೂರಾದರೂ ಮಾರ್ಕೆಟಿಂಗ್ ಮಾಡ್ಬೋದು ಬಾಕ್ಸ್ ಮಾಡಿ. ಇಲ್ಲ ಅವರೇ ವ್ಯಾಪಾರಗಾರರು ಬರ್ತಾರೆ ಇಲ್ಲೇ ತೋಟ ನೋಡ್ಬಿಟ್ಟು. ತೋಟದಲ್ಲಿ ಮಾಲು ಸೈಜ್ ಇರೋ ಮಾಲಿಗೆ ಒಳ್ಳೆ ರೇಟು ಇದೆ. ಈಗ ನಾವು ಇಲ್ಲೇ ತೋಟದಲ್ಲೇ ಕೊಟ್ಟಿದ್ದೀವಿ 145 ರೂಪಾಯಿ ಕಟ್ಟಿಂಗು. ಲೇಬರ್ದು ಅಂತ ಬಂದರೆ ಲೇಬರ್ ನಾವೇ ಕೀಳಿಸಿ ಒಂದು ಹತ್ರ ಹಾಕ್ಕೊಡ್ಬೇಕು. ಪ್ಯಾಕಿಂಗ್ ಎಲ್ಲ ಅವ್ರು ಮಾಡ್ಕೊಂತಾರೆ. ಹಂಗಾರೆ ಅವರೇ ಬಂದು ಇಲ್ಲೇ ಪ್ಯಾಕ್ ಮಾಡಿ ತಗೊಂಡೋಗ್ತಾರೆ. ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ್ತಾರೆ. ನಿಮ್ಮ ಪ್ರಕಾರ ಇದು ಏನು ಗುತ್ತಿಗೆ ಕೊಡ್ತಾರೆ ಅದು ಬೆಸ್ಟಾ? ಇಲ್ಲ ಉಂಡೆನೂ ಕೊಡ್ತಾರೆ. ಉಂಡೆ ಕೊಡೋದ್ರಿಂದ ರೈತರಿಗೆ ಈಗ ತೂಕ ಗೊತ್ತಾಗಲ್ಲ, ಕಡಿಮೆ ಆಯ್ತು ಜಾಸ್ತಿ ಆಯ್ತು, ಯಾರಿಗೂ ಮೋಸ ಇರಲ್ಲ. ತೂಕ ಕೊಟ್ರೆ ಯಾರಿಗೂ ಮೋಸ ಇರಲ್ಲ. ಅವ್ರಿಗೆ ತಿಂದ್ರು ಅನ್ನಂಗೂ ಇರಲ್ಲ, ನಾವು ತಿಂದ್ವಿ ಅನ್ನಂಗೂ ಇರಲ್ಲ. ಬೆಸ್ಟು ಅಂದರೆ ತೂಕದ ಮೇಲೆ ಕೊಡೋದೇ ಬೆಸ್ಟ್. ರೈತರಲ್ಲಿ ಕಾಡೋದು ಅಂದರೆ ತ್ರಿಪ್ಸು. ಸ್ಟಾರ್ಟಿಂಗು ಇದ್ರಲ್ಲಿ ಮಾಡಾದ್ಮೇಲೆ ಒಂದು 10 ದಿನ 15 ದಿನ ಆದಮೇಲೆ ತ್ರಿಪ್ಸ್ ಸ್ಟಾರ್ಟ್ ಆಗುತ್ತೆ. ತ್ರಿಪ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ತ್ರಿಪ್ಸಿಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ತೋಟ ನೀಟಾಗಿ ಇಟ್ಕೋಬೇಕು. ತೋಟದಲ್ಲಿ ಕಳೆ ಬಿಡ್ಕೋಬಾರ್ದು. ತೋಟ ನೀಟಾಗಿ ಇಟ್ಕೊಂಡ್ರೆ ತ್ರಿಪ್ಸ್ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಸ್ಪ್ರೇಗಳು ಕೊಟ್ಕೋಬೇಕು. ಮತ್ತು ಸ್ಪ್ರೇಗಳು ಬರ್ತಾವೆ ಮಾರ್ಕೆಟಲ್ಲಿ, ಆ ಸ್ಪ್ರೇಗಳು ನೋಡ್ಕೊಂಡ್ರೆ ಕಂಟ್ರೋಲ್ ಆಗುತ್ತೆ. ಸರ್, ಇದು ಇತ್ರೆಲ್ ಅಂತ ಹೇಳ್ತೀರಲ್ಲ, ಸ್ಪ್ರೇ ಮಾಡ್ತೀರಲ್ಲ, ಇತ್ರೆಲ್ ಅಂದರೆ ಏನು? ಇತ್ರೆಲ್ ಅಂದರೆ ಅದೊಂದು ಬಯೋ ಆರ್ಗಾನಿಸಮು. ಬಟ್ ಅದು ಕೊಡೋದ್ರಿಂದ ಎಲೆ ಡ್ರಾಪ್ ಆಗುತ್ತೆ. ಎಲೆ ಫುಲ್ ಡ್ರಾಪ್ ಆಗುತ್ತೆ. ಫುಲ್ ಡ್ರಾಪ್ ಆಗಿಬಿಟ್ಟು ಹೊಸ ಚಿಗುರು ಹೊಸ ಮೊಗ್ಗು ಸ್ಟಾರ್ಟ್ ಆಗ್ತಾ ಬರುತ್ತೆ. 4-5 ದಿನಕ್ಕೆ ಡ್ರಾಪ್ ಆಗುತ್ತೆ. ನೆಕ್ಸ್ಟ್ ಬೆಳೆ ಸ್ಟಾರ್ಟ್ ಮಾಡ್ತೀರಾ ಅವಾಗಿಂದ? ಮೊಗ್ಗು ಇರುತ್ತೆ ಮತ್ತೆ ಪೀಸು ಆ ಥರ ಕಾಯಿ. ಹೌದು. ನಿಮ್ಮ ಪ್ರಕಾರ ಯಾವ ತಿಂಗಳಲ್ಲಿ ಬೆಳೆ ಬಿಟ್ಟರೆ ಒಳ್ಳೇದು, ಒಳ್ಳೆ ರೇಟ್ ಸಿಗೋದು? ರೇಟ್ ಸಿಗೋದು ಅನ್ನೋದಕ್ಕಿಂತ ರೇಟು ಸಿಗುತ್ತೆ, ಬಟ್ ಜನವರಿ ಎಂಡಲ್ಲಿ ಹೊಡಿಬೇಕು, ಇಲ್ಲ ಜನವರಿಲಿ ಈ ಥರ ಮಾಡಿದರೆ ಬೆಟ್ರು. ಯಾಕೆ ಅಂದರೆ ಈ ಹಿಂದಿನ ತಿಂಗಳಲ್ಲಿ ಡಿಸೆಂಬರು ನವಂಬರಲ್ಲಿ ಈ ಚಳಿ ಜಾಸ್ತಿ, ಮೊಗ್ಗು ಬರಲ್ಲ. ಅದರಿಂದನೇ ಜನವರಿಗೆ ಹೋದರೆ ಜನವರಿಯಿಂದ 6ನೇ ತಿಂಗಳು ಜೂನು ಜುಲೈ ಆಗಸ್ಟಲ್ಲಿ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಒಳ್ಳೆ ರೇಟಿಗೆ ಬರುತ್ತೆ. ನಾವು ಈ ಪ್ರಕಾರ ಒಳ್ಳೆ ಮಳೆ ಗಿಳೆದೆಲ್ಲ ಅವಾಯ್ಡ್ ಮಾಡ್ಕೊಂಡು ಒಳ್ಳೆ ಹಬ್ಬ ಯಾವಾಗ ಬರ್ತಾವೋ ಅದ್ರ ಹಿಂದ್ಲು ತಿಂಗಳು ಲೆಕ್ಕ ಹಾಕೊಂಡು ಬಿಡಬೇಕು ಇಷ್ಟು ತಿಂಗಳಲ್ಲಿ ಅಂತ. ಈಗ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾವು ಕೀಳಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಇವತ್ತು ಮಗ್ ಬಿಟ್ಟಿದ್ದೀವಿ, ಮಗಿಗೆ 6 ತಿಂಗಳು ಬೇಕು. ಇದರಿಂದ 6 ತಿಂಗಳು ಕಂಪ್ಲೀಟ್ ಆಗ್ಬೋದು. ನಿಮ್ಮ ಪ್ರಕಾರ ವರ್ಷಕ್ಕೆ ಎಷ್ಟು ಬೆಳೆ ತಗೋಬೋದು? ವರ್ಷಕ್ಕೆ 1 ಬೆಳೆ ತಗೊಂಡ್ರೆ ಬೆಟರು. ಯಾಕಂದ್ರೆ ಗಿಡನೂ ಆರೋಗ್ಯವಾಗಿರ್ತವೆ. ಈಗ ಹಿಂದೆ ಮುಂದೆ ಮಾಡೋದ್ರಿಂದ ಗಿಡ ಡಿಸ್ಟರ್ಬ್ ಆಗ್ತವೆ. ಡಿಸ್ಟರ್ಬ್ ಆದ್ರೆ ನಮಗೂ ಅಷ್ಟೊಂದು ಮಗ್ಗುನು ಬರಲ್ಲ. ಈಗ ಹಿಂದೆ ಮುಂದೆ ಕೆಲಸ ಮಾಡ್ತಾನೆ ಇದ್ರೆ ಹೆಂಗಾಯ್ತು ಮುಂಚೆ, ಅದೇ ಥರನೇ ಗಿಡನೂ ರೆಸ್ಟ್ ಬೇಕು ಅದಕ್ಕೂ. ಈಗ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ? ಪ್ರೆಸೆಂಟ್ ಈಗ ನಾನು ಕೊಟ್ಟಿದ್ದೀನಿ. ಈಗ ಕೊಟ್ಟಿದ್ದೀರಾ? ಅಲ್ಲೇ ವ್ಯಾಪಾರ ಆಗಿದೆ? 145 ವ್ಯಾಪಾರ ಆಗಿದೆ. 1 kg 140. ಟೋಟಲ್ ಎಷ್ಟು ಗಿಡ ಇದೆ ಸರ್ ನಿಮ್ಮವೆಲ್ಲ? ನಮ್ಮದು ಟೋಟಲ್ 700 ಗಿಡ ಇದೆ. 700 ಗಿಡ ಇದೆ. ನಿಮ್ಮ ಪ್ರಕಾರ 145 ಒಳ್ಳೆ ರೇಟ್ ಅನ್ಸುತ್ತಾ? ಸಾಕು, ಒಳ್ಳೆ ರೇಟು, ಏನು ತೊಂದರೆ ಇಲ್ಲ. ಎಷ್ಟರ ಮೇಲೆ ಬಂದರೆ ಲಾಸ್ ಆಗಲ್ಲ ರೈತರಿಗೆ? ರೈತರು ಖರ್ಚು ಮಾಡಿದ್ದಕ್ಕೆ ಒಂದು ಸ್ವಲ್ಪ ಕೈಗೆ ಸಿಕ್ಕಿರೆ ಅವ್ರಿಗೂ ಏನು ಬೇಜಾರು ಅನ್ಸಲ್ಲ. ಅಲ್ಲ ಸರ್, ಇದು ಇಷ್ಟ್ರ ಮೇಲೆ ನಮಗೆ ಸಿಕ್ಕಿರೆ ಇಷ್ಟು 1 kg ಅವರೇ 100 ಸಿಕ್ಕಿರೋ 100 ಮೇಲೆ ಸಿಕ್ಕಿದ್ರೆ ನಿಮಗೆ ಲಾಸ್ ಆಗಲ್ಲ? ಲಾಸ್ ಏನಿಲ್ಲ. 100 ಸಿಕ್ಕಿರೋ ಲಾಸ್ ಏನಿಲ್ಲ, ಬಟ್ ಇಳುವರಿ ಬರಬೇಕು. ಈಗ ಎಷ್ಟು ಗಿಡ ಇದೆ ಅಂತ ಹೇಳಿರಿ ನೀವು? 700 ಗಿಡ ಇದೆ. 700 ಗಿಡ. 700 ಗಿಡಕ್ಕೆ ಈಗ ಎಷ್ಟು ಖರ್ಚು ಬಂದಿದೆ ಈ ಬೆಳೆಗೆ? ಈ ಬೆಳೆಗೆ ನಮ್ದು 4 ರಿಂದ 5 ಲಕ್ಷ ಖರ್ಚು ಬಂದಿದೆ. 4 ರಿಂದ 5 ಲಕ್ಷ ಖರ್ಚು ಬಂದಿದೆ. ಹಂಗಾರೆ ಒಳ್ಳೆ ಲಾಭನೇ ಆಯ್ತು ನಿಮಗೀಗ.
ಲಾಭ ಆಯಿತು, ಒಳ್ಳೆ ಇಳುವರಿ ಬಂದಿದೆ. ಇಳುವರಿ ಬಂದಿದೆ, ಇಳುವರಿ ಚೆನ್ನಾಗಿದೆ, ಒಳ್ಳೆ ಸೈಜ್ ಆಗಿದೆ. ಈಗ ರೈತರು ಏನು ಮಾಡ್ಬೇಕಂದ್ರೆ ಒಳ್ಳೆ ಗೊಬ್ಬರ ಒಳ್ಳೆ ಮೇಂಟೈನ್ ಮಾಡಬೇಕು, ಒಳ್ಳೆ ಟೈಮಿಗೆ ಬೆಳೆ ಬಿಡಬೇಕು, ಹಬ್ಬ ಎಲ್ಲ ನೋಡ್ಕೊಂಡು ಒಳ್ಳೆ ತಿಂಗಳು ನೋಡ್ಕೊಂಡು ಬಿಡಬೇಕು ನಿಮ್ಮ ಪ್ರಕಾರ. ಆಮೇಲೆ ಮೇಂಟೈನ್ ಮಾಡೋದು ಒಳ್ಳೆ ಡಾಕ್ಟರ್ ಇಟ್ಟು ಮೇಂಟೈನ್ ಮಾಡಬೇಕು. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಮಾಡಬಾರ್ದು. ಹಾಂ, ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೆ ಇಳುವರಿ ತೆಗಿಬೋದು. ಊಜಿ ಒಂದು ರೈತರನ್ನ ಕಾಡುತ್ತೆ, ಅದು ಮಳೆಗಾಲದಲ್ಲಿ ಬರುತ್ತೆ ಊಜಿ ಅಂತಂದು. ಆ ಊಜಿ ಈಗ ಈ ಗಿಡದಲ್ಲಿ ಈ ಹಣ್ಣಿಗೆ ಹೊಡಿತೈತೆ, ಹಣ್ಣಿಗೆ ಹೊಡೆದಾಗ ಏನಾಗುತ್ತೆ, ಅದು ರಕ್ತದ ಥರ ಹೊರಗಡೆ ಸೋರಿ ಹಣ್ಣು ಡ್ಯಾಮೇಜ್ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ತೋಟನ ನೀಟಾಗಿ ಹುಲ್ಲು ಇಲ್ದಂಗೆ ನೀಟಾಗಿ ಮೇಂಟೈನ್ ಮಾಡಿದರೆ ಊಜಿನೂ ಕಂಟ್ರೋಲ್ ಆಗುತ್ತೆ. ಈಗ ಅದು ಊಜಿ ಕೂರ್ತಂದ್ರೆ ಮತ್ತೆ ಫುಲ್ ಡ್ಯಾಮೇಜ್, ಅದು ಫುಲ್ ಡ್ಯಾಮೇಜ್, ಅದು ಕೊಳ್ತೋಗ್ಬಿಡುತ್ತೆ, ಫುಲ್ ಕೊಳ್ತೋದು, ಮಾರ್ಕೆಟಿಗೆ ಇಲ್ಲ, ಕೊಳ್ತೋಗ್ಬಿಡುತ್ತೆ. ಈಗ ಆ ಕೊಳ್ತೈದ ಹಣ್ಣು ಮತ್ತೆ ಇನ್ನೊಂದು ಹಣ್ಣಿಗೂ ಸ್ಪ್ರೆಡ್ ಆಗುತ್ತೆ, ಆಗಲ್ಲ ಅದು. ಊಜಿ ಹೊಡೆದಿರೋ ಹಣ್ಣು ಮಾತ್ರ ಹಾಳಾಗುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಔಷಧಿಗಳು ಬರ್ತವೆ, ಅವನ್ನೆಲ್ಲ ತುತ್ತು ಹೊಡ್ಕೋಬೇಕು. ತೋಟದಲ್ಲಿ ಕಳೆ ಎಲ್ಲನ ಕಂಟ್ರೋಲ್ ಮಾಡ್ಕೋಬೇಕು. ತೋಟ ನೀಟಾಗಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತದೆ. ಸರ್, ಈಗ ಸಸಿ ನಾಟಿ ಮಾಡಿ ಕಟಿಂಗ್ ಮಾಡ್ತೀವಲ್ಲ, ಎಷ್ಟು ತಿಂಗಳಿಗೆ ಕಟಿಂಗ್ ಮಾಡಿಸ್ಬೇಕು? ಗಿಡ ನಾಟಿ ಮಾಡಿ 3 ತಿಂಗಳಿಗೆ ಒಂದು ಕಟಿಂಗ್ ಮಾಡಿಸ್ಬೇಕು. ಅದಾದಮೇಲೆ 3 ತಿಂಗಳಿಗೆ ಒಂದೊಂದ್ಸರಿ ಬೆಳೆಗೆ ಬಿಡೋದ್ರೊಳಗೆ ಅಂದರೆ 1 ವರ್ಷದ ಮೇಲೆ ಬಿಡಬೇಕು, 18 ತಿಂಗಳಿಗೆ ಬೆಳೆಗೆ ಬಿಡಬೇಕು. ಅಷ್ಟರೊಳಗೆ 3 ತಿಂಗಳಿಗೆ ಒಂದೊಂದ್ಸರಿ ಕಟಿಂಗ್ ಮಾಡ್ತಾ ಬಂದರೆ ಗಿಡ ಸ್ಟ್ರೆಂತ್ ಬರುತ್ತೆ. ಗಿಡ ಸ್ಟ್ರೆಂತ್ ಬಂದರೆ ಸ್ಟೆಮ್ ಎಲ್ಲ ಚೆನ್ನಾಗಿರ್ತದೆ. 1 ವರ್ಷದ ಮೇಲೆ ಬಿಡ್ಬೇಕಂತ ಹೇಳಿದ್ರಲ್ಲ, ಅವಾಗಲೇ ಯಾಕೆ ಬಿಡ್ಬೇಕು ಸರ್? ಗಿಡ ಮೆಚೂರ್ ಇರ್ತೈತೆ ಅವಾಗ. ಆಮೇಲೆ ಸ್ಟೆಮ್ ಎಲ್ಲ ಗಟ್ಟಿ ಬರುತ್ತೆ, ಗಿಡ ಗ್ರೋತ್ ಇರ್ತೈತಲ್ಲ. ನೀವು ಲೋಡ್ ಬಂದ್ರೂ ಗಿಡ ತಡ್ಕೊಳ್ಳೋ ಶಕ್ತಿ ಇರ್ತೈತೆ. ಆ ಥರ ಔಷಧಿ ಸಿಂಪಡಣೆ ಎಲ್ಲ ಇದರಲ್ಲೇ ಮಾಡೋದು, ಮಿಷನಲ್ಲೇ ಸಿಂಪಡಣೆ ಮಾಡೋದು. ಸರ್, ಇನ್ನೊಂದು ಎಗ್ಲಿಗೆ ಹಾಕೊಂಡು ಇದು ಮಾಡ್ತಾರಲ್ಲ, ಅದು ಡ್ರಮ್, ಅದೆಲ್ಲನ ಸಣ್ಣ ಮೆಣಸು ಗಿಡ ಟೊಮೊಟೊಕ್ಕೆಲ್ಲ ಮಾಡ್ಬೋದು. ಬಟ್ ಈ ಗಿಡಕ್ಕೆಲ್ಲನ ಅದರಲ್ಲಿ ಬರಲ್ಲ. ಪೆಟ್ರೋಲ್ ಡೀಸೆಲ್ ಇಂಜಿನಲ್ಲೇ ಮಾಡಬೇಕು. ಯಾಕೆ ಅದರಲ್ಲೇ ಮಾಡಬೇಕು ಅನ್ನೋದಕ್ಕಿಂತ ಅದರಲ್ಲಿ ಮಾಡಿದರೆ ಚೆಂದ. ಯಾಕಂದರೆ ಔಷಧಿ ಗಿಡಕ್ಕೆ ಎಲ್ಲ ಮೂಲೆಗೂ ಹೋಗುತ್ತೆ, ಇದರಲ್ಲಿ ಪ್ರೆಜರ್ ಇರುತ್ತೆ. ಬಟ್ ಅದರಲ್ಲಿ ಪ್ರೆಜರ್ ಇರಲ್ಲ, ಬಟ್ ಟೈಮೂ ಟೈಮ್ ವೇಸ್ಟ್ ಆಗುತ್ತೆ. ಅದರಲ್ಲಿ 1 ಕ್ಯಾನ್ ಹಾಕ್ಕೊಂಡು 3 ಗಿಡ ಕೊಡೋದ್ರೊಳಗೆ ಖಾಲಿ ಆಗುತ್ತೆ. ಅದು ಇದಂಗಲ್ಲ, ಈ ಡ್ರಮ್ಮಲ್ಲಿ ನೀವು ಕದ್ರಿಬಿಟ್ಟು 4 ಬರಲ್ಲು ಕದ್ರಿಕೊಂಡು ಪೈಪನ್ನು ಚೇಂಜ್ ಮಾಡ್ತಾಯಿದ್ರೆ ಹಾಕ್ಕೊಂಡು ಹೊಡಿಬೋದು. ಸರ್, ನೀವೀಗ ದಾಳಿಂಬೆ ವ್ಯವಸಾಯನೇ ಮಾಡ್ಬೇಕಂತ ಯಾಕೆ ಅಂದ್ಕೊಂಡ್ರಿ? ಅದನ್ನೇ ಯಾಕೆ ಚೂಸ್ ಮಾಡಿರಿ? ಇದು ಒಳ್ಳೆ ದುಡ್ಡು ಜಾಸ್ತಿ ಬರುತ್ತೆ ಇದರಲ್ಲಿ. ಬೇರೆದ್ರಲ್ಲೆಲ್ಲನ ಕಡಿಮೆ, ಅಷ್ಟೊಂದು ಸಿಗಲ್ಲ. ಇದಕ್ಕಿಂತ ಹಿಂದೆ ಏನು ಬೆಳೀತಿದ್ರಿ? ಮೆಣಸು ಗಿಡ, ಬದನೆ, ಟೊಮೊಟೊ, ಅಷ್ಟೊಂದೇನಿಲ್ಲ. ಮತ್ತು ಇನ್ನೊಂದು ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಯಿತು ಅದನ್ನು ಮಾಡೋಕ್ಕೆ. ಸರ್, ನೀವೀಗ ದುಡ್ಡು ಬರುತ್ತೆ ಅಂತ ಹೇಳಿದ್ರಿ, ಒಬ್ಬೊಬ್ಬರು ಬೇರೆಯವರೆಲ್ಲ ಹೇಳ್ತಾರೆ ಅದರಲ್ಲಿ ಸಾಲ ಮಾಡ್ಕೊಂಡು ಮನೆ ಮಠ ಮಾರ್ಕೊಂಡು ಹೋಗಿದ್ದಾರೆ ಅಂತ. ಇದ್ದಾರೆ ಆ ಥರನೂ ಇದ್ದಾರೆ, ಚೆನ್ನಾಗಿರೋರು ಇದ್ದಾರೆ, ಎಲ್ಲ ಉದಾಹರಣೆಗಳು ಇದ್ದಾವೆ. ಬಟ್ ನಮಗೇನು ಆ ಥರ ಅನಿಸಿಲ್ಲ, ನಾವು ಚೆನ್ನಾಗೇ ಇದ್ದೀವಿ, ಚೆನ್ನಾಗೇ ಬಂದೀವಿ. ಒಳ್ಳೆ ಮೇಂಟೈನ್ ನೋಡ್ಕೊಂಡು, ಒಳ್ಳೆ ಗೊಬ್ಬರ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ರೈತರು ಒಳ್ಳೆ ಇಳುವರಿ ಪಡಿಬೋದು ಅಂತ ಹೇಳಿ. ಇಳುವರಿ ಪಡಿಬೋದು, ಒಳ್ಳೆ ದುಡ್ಡನ್ನು ಮಾಡ್ಬೋದು. ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ? ಈಗ ಇದು ಮಾಡ್ಬೋದು ಅಂತೀರಾ? ಮಾಡ್ಬೋದು ರೈತರಿಗೆ ಮಾಡ್ಬೋದು ಅನ್ನೋದಕ್ಕೆ ಮಾಡ್ಬೋದು. ಬಟ್ ಹೆದರಬಾರ್ದು. ಈಗ ಅವರು ಹೋದ್ರು, ಅವ್ರು ಲಾಸ್ ಆಯಿತು, ಈ ಥರ ಅವರು ವೈಯಕ್ತಿಕವಾಗಿ ಯೋಚನೆ ಮಾಡ್ಕೊಂಡು ಮಾಡಬೇಕು. ಬೇರೆಯವ್ರದ್ದು ನೋಡ್ಕೊಂಡು ಇದು ಮಾಡಬಾರ್ದು.